ಮಹಿಳೆ ಮತ್ತು ಮಕ್ಕಳ ಭದ್ರತೆಗಾಗಿ ರಾಜ್ಯ ಸರ್ಕಾರದೊಂದಿಗೆ ಈ ಒಂದು ಅಕ್ಕಪಡೆ ಅನಾವರಣಗೊಂಡಿದೆ. ಈ ಯೋಜನೆಯಡಿಯಲ್ಲಿ ಮಹಿಳೆಯರು ಇನ್ನು ಯಾವುದೇ ಭಯವಿಲ್ಲದೆ ಯಾವುದೇ ಸ್ಥಳದಲ್ಲಿ ಓಡಾಡಬಹುದು. ಇದು 24x7 ಕೆಲಸ ಮಾಡ್ತದೆ. ಹಾಗಾಗಿ ಈ ಅಕ್ಕಪಡೆ ಯೋಜನೆಯಿಂದಾಗಿ ಮಹಿಳೆಯರಿಗೆ ಸಾಕಷ್ಟು ಉಪಯೋಗವಾಗಲಿಕ್ಕಿದೆ. ಯಾಕಂತ ಹೇಳಿದರೆ ಈ ಶಾಲೆಗೆ ಹೋಗುವ ಮಕ್ಕಳಿರ್ಬೋದು, ಕೆಲಸಕ್ಕೆ ಹೋಗುವ ಮಹಿಳೆಯರಿರ್ಬೋದು, ಅಥವಾ ಶಾಲಾ ಕಾಲೇಜು ಅಥವಾ ಇನ್ನಿತರ ಸ್ಥಳಗಳಲ್ಲಿ ಅಕ್ಕಪಡೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾರೆ. ಏನಾದರೂ ಹೆಣ್ಮಕ್ಳಿಗೆ ಸಮಸ್ಯೆಗಳು ಬಂದರೆ ಅಕ್ಕಪಡೆಯವರು ಇನ್ನು ಮುಂದೆ ನೋಡ್ಕೊಳ್ತಾರೆ. ಇದು ಮಹಿಳೆಯರಿಗೆ ಬಹಳ ಉಪಯುಕ್ತವಾದ ಒಂದು ಯೋಜನೆ, ಸರ್ಕಾರದ ಯೋಜನೆ ಜಾರಿಗೆ ಬಂದಿದೆ. ಈ ಯೋಜನೆ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ನೋಡೋ ಬನ್ನಿ. ಅಕ್ಕ ಈ ಪದದಲ್ಲಿ ಬರೀ ವಾತ್ಸಲ್ಯ ಮಾತ್ರವಲ್ಲ, ಗೌರವ, ರಕ್ಷಣೆ ಮತ್ತು ಧೈರ್ಯದ ಭಾವವೂ ಅಡಗಿದೆ. ಈಗ ರಾಜ್ಯ ಸರ್ಕಾರವು ಇದೇ ಹೆಸರನ್ನು ಮಹಿಳಾ ಸುರಕ್ಷತೆಯ ಇತಿಹಾಸದಲ್ಲಿ ಒಂದು ಹೊಸ ಶೌರ್ಯದ ಆಯಾಮ ನೀಡಲು ಮುಂದಾಗಿದೆ. ಹೌದು, ರಾಜ್ಯದಲ್ಲಿ ಅಕ್ಕಪಡೆ ಎಂಬ ಕ್ರಾಂತಿಕಾರಿ ಮಹಿಳಾ ಸುರಕ್ಷತಾ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಚಾಲನೆ ನೀಡಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಯುವತಿಯ ಪಾಲಿಗೆ ಸಿಕ್ಕ ಒಂದು ಸಾಮಾಜಿಕ ಕವಚ. ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ಎನ್ಸಿಸಿ ಕೆಡೆಟ್ಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿನ ಮಹಿಳಾ ಸೈನ್ಯಕ್ಕೆ ಅಕ್ಕಪಡೆ ಎಂದು ನಾಮಕರಣ ಮಾಡಲಾಗಿದೆ. ಇದು ಮಹಿಳಾ ಸುರಕ್ಷತೆಯನ್ನು ಕೇವಲ ಪೊಲೀಸ್ ವಿಷಯವಾಗಿ ನೋಡದೆ ಸಾರ್ವಜನಿಕ ಸಹಭಾಗಿತ್ವದ ಸಾಮಾಜಿಕ ಜವಾಬ್ದಾರಿಯಾಗಿ ಪರಿವರ್ತಿಸಿದೆ. ಈ ತಂಡದಲ್ಲಿ ಒಬ್ಬ ಮಹಿಳಾ ಸಹಾಯಕ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಹೆಡ್ ಕಾನ್ಸ್ಟೇಬಲ್, ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳು ಮತ್ತು ಒಬ್ಬ ಚಾಲಕ ಇರುತ್ತಾರೆ. ಹೆಚ್ಚುವರಿಯಾಗಿ ಎನ್ಎಸ್ಎಸ್, ಎನ್ಸಿಸಿ ಮತ್ತು ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಗಳ ಸ್ವಯಂ ಸೇವಕರು ಈ ತಂಡದ ಭಾಗವಾಗಿದ್ದಾರೆ. ಅಕ್ಕಪಡೆ ಕೇವಲ ದೂರು ಸ್ವೀಕರಿಸುವ ಪಡೆ ಅಲ್ಲ. ಉದ್ಯೋಗ ಸ್ಥಳ, ಶಾಲಾ ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ಕಿರುಕುಳ, ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ಹಿಂಸೆ ಪ್ರಕರಣಗಳಿಗೆ ಕ್ಷಣ ಮಾತ್ರದಲ್ಲಿ ಧಾವಿಸಿ ಸಂತ್ರಸ್ತರಿಗೆ ರಕ್ಷಣೆ ನೀಡುತ್ತದೆ. ಅಷ್ಟೇ ಅಲ್ಲ, ಬಾಲ್ಯ ವಿವಾಹದ ಮಾಹಿತಿ ಬಂದೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಕಲ್ಯಾಣ ಸಮಿತಿ ಸಹಯೋಗದೊಂದಿಗೆ ಅದನ್ನು ತಡೆಗಟ್ಟುತ್ತದೆ. ಸಂಕಷ್ಟದಲ್ಲಿರುವವರಿಗೆ ನೆರವು ನೀಡಿ ಅವರಿಗೆ ತಕ್ಷಣ ಆಶ್ರಯ ಒದಗಿಸಿ ಸುರಕ್ಷಿತವಾಗಿ ಸಾಂತ್ವನ ಕೇಂದ್ರಗಳಿಗೆ ತಲುಪಿಸುತ್ತದೆ. ತುಂಬ ಖುಷಿ ಆಗ್ತದೆ. ಅಕ್ಕಪಡೆ ಅನ್ನೋಂಥದ್ದು ಒಂದು ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತಹ ಹೊಸ ಯೋಜನೆ ಆಗಿದೆ. ನಮ್ಮಲ್ಲಿ ಇವಾಗ ಮೈಗ್ರೇಷನ್ ಅದರಲ್ಲೂ ಹೆಚ್ಚು ಬೆಂಗಳೂರಲ್ಲಿ ತುಂಬ ಜನ ಹೆಣ್ಮಕ್ಳು ಹಗಲು ರಾತ್ರಿ ಎಲ್ಲ ಶಿಬಿರಗಳನ್ನು ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಇದು ಹೆಂಗೆ ಅನಿಸುತ್ತೆ ಅಂತಂದರೆ ಒಂದು ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಯಾವಾಗ ನಾವು ಸೆಕ್ಯೂರ್ ಆಗಿದ್ದೀವಿ, ಬೆಂಗಳೂರಲ್ಲಿ ನಾವೀಗ ಇರುವಂಥ ಸೇಫ್ಟಿಗಿಂತ ಹೆಚ್ಚಿನ ಒಂದು ಧೈರ್ಯ ಸಿಗುತ್ತೆ ನಮಗೆ. ಯಾವಾಗ ನಾವು ನೆಮ್ಮದಿಯಾಗಿರ್ತೀವಿ ಅಥವಾ ಏನೋ ಒಂದು ನಮಗೆ ಅಕಸ್ಮಾತ್ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವ ಟೈಮಲ್ಲಾದರೂ ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆ ಆಗಿರುತ್ತೆ ಅಕ್ಕಪಡೆ ಅಂತ ಹೇಳಿ. ಅಕ್ಕಪಡೆ ಶಾಲಾ ಕಾಲೇಜುಗಳಲ್ಲಿ ಗುಡ್ ಟಚ್, ಬ್ಯಾಡ್ ಟಚ್ ಬಗ್ಗೆ ಅರಿವು ಮೂಡಿಸಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಯಾಕೆಂದರೆ ಹೆಣ್ಮಕ್ಳು ಕಾಲೇಜ್ಗೆ ಹೋಗಿರ್ತಾರೆ, ಹೊರಗಡೆಯಿಂದ ಮನೆಗೆ ಬರೋವರೆಗೂ ನಮಗೆ ಮಕ್ಕಳು ಮನೆಗೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಈಗ ಇದು ಅಕ್ಕಪಡೆ ಆಗಿರೋದ್ರಿಂದ ಅದ್ರ ಮುಖಾಂತರ ನಮ್ಮ ಮಕ್ಕಳು ನಮ್ಮ ಮನೆಗೆ ಸೇಫ್ಟಿಯಾಗಿ ಮನೆಗೆ ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಕಾಲ್ ಮಾಡಿದಾಗ ಇಮಿಡಿಯೇಟ್ ನಮ್ಮ ಅಕ್ಕಪಡೆಯವರು ಬಂದು ಕಾಪಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಸದಾ ಇದೆ. ಈಗ ಹೆಣ್ಮಕ್ಳ ರಕ್ಷಣೆ ಅಂದರೆ ನಮ್ಗೆ ಬೇಕಾಗಿರೋದು ಹೆಣ್ಮಕ್ಳ ರಕ್ಷಣೆ. ಇದಕ್ಕೋಸ್ಕರ ಇವತ್ತು ಅಕ್ಕಪಡೆ ಒಂದು ಟೀಮೇ ಬಂದಿದೆ ಅಂದರೆ ನಮಗೂ ಒಂದು ಖುಷಿ ಇದೆ, ನಮಗೂ ಒಂದು ಸ್ವಲ್ಪ ಧೈರ್ಯ ಇದೆ. ಈಗ ನಾವೆಲ್ಲ ಹೊರಗಡೆ ಹೋದಾಗ ನಮಗೆ ಬಚಾವ್ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ, ಸೇಫ್ ಅಂದರೆ 112 ಕಾಲ್ ಮಾಡ್ಬೋದು. ನಾವು ಅಕ್ಕಪಡೆಯಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ನಿಜವಾಗ್ಲೂ ತುಂಬ ನಂಬಿಕೆ. ಇವತ್ತು ನಮ್ಮ ಮಿನಿಸ್ಟ್ರು ಹೆಬ್ಬಾಳ್ಕರ್ ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದನ್ನು ಚಾಲನೆ ಕೊಟ್ಟಿದ್ದಾರೆ. ನನಗೆ ಅದು ತುಂಬ ಖುಷಿ ಕೊಡ್ತಾ ಇದೆ. ಈ ಅಕ್ಕಪಡೆ ಕೇವಲ ಅಪರಾಧ ನಡೆದ ನಂತರ ಕ್ರಮ ಕೈಗೊಳ್ಳುವ ವ್ಯವಸ್ಥೆಯಲ್ಲ, ಬದಲಾಗಿ ಅಪರಾಧ ನಡೆಯದಂತೆ ತಡೆಯುವ ಮುಂಜಾಗ್ರತಾ ಪೊಲೀಸ್ ವ್ಯವಸ್ಥೆಯಾಗಿದೆ. ಇದು ರಾಜ್ಯದ ಪ್ರತಿ ಮಹಿಳೆಯರಿಗೂ ನೀಡುವ ಭರವಸೆ. ನೀವು ಒಬ್ಬಂಟಿಯಲ್ಲ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ. ಈ ಯೋಜನೆ ಸಂಪೂರ್ಣ ಯಶಸ್ಸು ಕಾಣಲು ಪೊಲೀಸ್ ಮತ್ತು ಎಲ್ಲ ಇಲಾಖೆಗಳ ಸಮನ್ವಯದ ಜೊತೆಗೆ ನಮ್ಮ ಸಾರ್ವಜನಿಕ ಸಹಭಾಗಿತ್ವವೂ ಮುಖ್ಯ. ನಿಮ್ಮ ಸುತ್ತಮುತ್ತ ಅನ್ಯಾಯ ಕಂಡ್ರೆ ಧೈರ್ಯ ಮಾಡಿ 112 1098 ಅಥವಾ 181ಕ್ಕೆ ಕರೆ ಮಾಡಿ. ರಾಜ್ಯ ಸರ್ಕಾರ ಅನಾವರಣಗೊಳಿಸಿರುವ ಅಕ್ಕಪಡೆ ಯೋಜನೆಗೆ ಸಾಕಷ್ಟು ಮಹಿಳೆಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವಿನ್ನು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ನಮ್ಮ ಮಕ್ಕಳನ್ನು ಎಲ್ಲಿ ಕಳಿಸಿದ್ರು ಕೂಡ, ಕಾಲೇಜ್ ಕಳಿಸಿದ್ರು ಕೂಡ ಧೈರ್ಯವಾಗಿ ಮನೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಮನೆಗೆ ಬರ್ತಾರೆ ಅನ್ನುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಯೋಜನೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಪೂರ್ಣಿಮಾ ಪರ್ಣೆಂಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.